ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರದೀಪ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕೀ ಅಪ್ಡೇಟ್ ಏನಂದರೆ, ಮಧ್ಯಾಹ್ನ ಸುಮಾರು 1-2 ಗಂಟೆಗೆ ಸುಮಾರು UG NEET 2025ನ ಮಾಪಪ್ ಆನ್ಲೈನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಲಿಂಕನ್ನು ಬಿಟ್ಟಿದ್ದಾರೆ. ಸೊ ಇದನ್ನು ಪ್ರೆಸ್ ಮಾಡಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಲಾಗಿನ್ ID ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಹಾಕಿ ಲಾಗಿನ್ ಆಗಬೇಕು. ಸೊ ಇದ್ರ ಮೇಲೆ ಇದು ಆಗಲೇ ಡೈರೆಕ್ಟರ್ ಅವರು ಹೇಳಿದ ಹಾಗೆ ಅವರ ವಿಡಿಯೋದಲ್ಲಿ ಇವತ್ತಿಂದ 29ನೇ ತಾರೀಕುವರೆಗೂ ಯಾರು ರಿಜಿಸ್ಟರ್ ಆಗಿಲ್ಲ ಅವ್ರಿಗೆ ಇನ್ನೂ 4 ದಿವಸ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಟೈಮ್ ಕೊಡ್ತೀವಿ ಅಂತ ಹೇಳಿದರು. ಇದ್ರ ಮೇಲೆ ಆಗಲೇ 22ನೇ ತಾರೀಕಿಗೆ ಅಂದರೆ ಮೊನ್ನೆ ಒಂದು ನೋಟಿಸನ್ನು ಬಿಟ್ಟಿದ್ದರು. ಅದೇನಂತ ಇನ್ನೊಮ್ಮೆ ನೋಡೋಣ ಬನ್ನಿ. ಜಾಸ್ತಿ ಕ್ಲಾರಿಫಿಕೇಷನ್ ಬೇಕಂದರೆ ಅದರೊಳಗೆಲ್ಲ ಕೊಟ್ಟಿದ್ದಾರೆ, ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು, ಯಾರು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಅಂತ. ಸೊ ಇದನ್ನು ಇಲ್ಲಿ ನೋಡ್ಬೋದು ನೀವು. ಇದು ನೋಟಿಸ್ ರಿಗಾರ್ಡಿಂಗ್ ಫ್ರೆಶ್ ರಿಜಿಸ್ಟ್ರೇಷನ್ ಫಾರ್ ಮೆಡಿಕಲ್ ಡೆಂಟಲ್ ಸೀಟ್ಸ್ ಅವೈಲಬಲ್ ಇನ್ ದ ಆನ್ಲೈನ್ ಮಾಪಪ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ಆ್ಯಂಡ್ ಫಾರ್ ಆಯುಷ್ ಸೀಟ್ಸ್ ಅವೈಲಬಲ್ ಇನ್ ದ ಸ್ಟ್ರೇ ವೇಕೆನ್ಸಿ ರೌಂಡ್. ಅಂದರೆ ಮೆಡಿಕಲ್ಲು ಡೆಂಟಲ್ ಅವ್ರಿಗೆ ಮಾಪಪ್ ರೌಂಡಲ್ಲಿ ಯಾವುದಾದ್ರು ಫ್ರೆಶ್ ರಿಜಿಸ್ಟ್ರೇಷನ್ ಮಾಡೋದು ಅದ್ರ ನೋಟಿಸ್, ಮತ್ತು ಆಯುಷ್ ಅವ್ರಿಗೆ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ನೋಟಿಸ್ ಕೊಟ್ಟಿದ್ದರು. ಅದೇನಿದೆ ಅಂದರೆ UG ಮೆಡಿಕಲ್ ಡೆಂಟಲ್ ಆಯುಷ್ ಕೋರ್ಸ್ 2025 ಅಪಾರ್ಚುನಿಟಿ ಫಾರ್ ನ್ಯೂ ರಿಜಿಸ್ಟ್ರೇಷನ್. ಅದೇ ಇವತ್ತು 25/9/2025 ಮತ್ತು ಬೆಳಗ್ಗೆ 11 ಗಂಟೆಯಿಂದ 29/9/2025 11 ಗಂಟೆ ಮಟ್ಟ ಬೆಳಗ್ಗೆ ಟೈಮ್ ಇದೆ. ಯಾರಾದರೂ ಪಾರ್ಟಿಸಿಪೇಟ್ ಮಾಡಬೇಕಂತ ಮೊದಲು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಮನಸ್ಸಿರೋದಿಲ್ಲ, ಬಟ್ ಈಗ ಮನಸ್ಸು ಚೇಂಜ್ ಆಗಿ ಇಲ್ಲ ಪಾರ್ಟಿಸಿಪೇಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಈಗ ಅನಿಸೋರು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಬೋದು ಈ ಲಿಂಕ್ ಥ್ರೂ. ಮುಂದೆ ಏನು ಕೊಟ್ಟಿದ್ದಾರೆ ಅಂದರೆ, ಶೆಡ್ಯೂಲ್ ಫಾರ್ ಕಂಡಕ್ಟ್ ಆಫ್ ಮಾಪಪ್ ಆನ್ಲೈನ್ ಮಾಪಪ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಟು ಮೆಡಿಕಲ್ ಆ್ಯಂಡ್ ಡೆಂಟಲ್ ಕೋರ್ಸಸ್ ಆ್ಯಂಡ್ ಸ್ಟ್ರೇ ವೇಕೆನ್ಸಿ ರೌಂಡ್ ಫಾರ್ ಆಯುಷ್ ಕೋರ್ಸ್ ವಿಲ್ ಬಿ ಹೋಸ್ಟೆಡ್ ಆನ್ ದ KA ವೆಬ್ಸೈಟ್ ಇನ್ ಡ್ಯೂ ಕೋರ್ಸ್. ಮುಂದೆ ಟೈಮಲ್ಲಿ ನಾವು ಶೆಡ್ಯೂಲನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಆನ್ಲೈನ್ ರಿಜಿಸ್ಟ್ರೇಷನ್ ಪೋರ್ಟಲ್ ವಿಲ್ ಬಿ ಎನೇಬಲ್ಡ್ ಫಾರ್ ರಿಜಿಸ್ಟ್ರೇಷನ್ ಟು ಬೆನಿಫಿಟ್ ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ವಾಲಿಫೈಡ್ ಇನ್ UG NEET 2025. ಅಂದರೆ ಆ್ಯಸ್ ಪರ್ ನಿಮ್ಮ ಕ್ಯಾಟಗರಿ ಅನ್ರಿಸರ್ವ್ಡು OBC ಇವೆಲ್ಲ ಇದರೊಳಗೆ ಡಿಫ್ರೆನ್ಸ್. ಇದರಲ್ಲಿ ನಿಮ್ಮದು ಮಿನಿಮಮ್ ಮಾರ್ಕ್ಸ್ ಏನಿರುತ್ತಲ್ಲ ಅದಕ್ಕಿಂತ ಜಾಸ್ತಿ ಬಂದಿದ್ದರೆ ನೀವು ಎಲಿಜಿಬಲ್ ಅಂತ ಕನ್ಸಿಡರ್ ಹಾಕಿರ್ತಾರೆ. ಅಂಥ ಸ್ಟೂಡೆಂಟ್ಸ್ ಮಾತ್ರ ಈ ವರ್ಷ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಬಟ್ ಡಿಡ್ ನಾಟ್ ರಿಜಿಸ್ಟರ್ ಇನ್ KA, ಅಂದರೆ ನಾನು ಹೇಳಿದಾಗ ಮೊದಲು KAಯಲ್ಲಿ ರಿಜಿಸ್ಟರ್ ಆಗಿರೋದ್ರಿಲ್ಲ. ಸೊ ಅಂಥವ್ರಿಗೆ ಈ ಆಪರ್ಚುನಿಟಿನ ಕೊಟ್ಟಿದ್ದಾರೆ. ಸಚ್ ಸ್ಟೂಡೆಂಟ್ಸ್ ಕ್ಯಾನ್ ರಿಜಿಸ್ಟರ್, ಸಬ್ಮಿಟ್ ದ ಆನ್ಲೈನ್ ಅಪ್ಲಿಕೇಶನ್. ಅಂದರೆ ಈಗ ಲಿಂಕ್ ಕೊಟ್ಟಿದ್ದಾರಲ್ಲ ಅದ್ರ ಒಳಗೆ ಹೋಗಿ ಲಿಂಕ್ ಅಪ್ಲಿಕೇಶನ್ನ ಅಪ್ಲೋಡ್ ಹಾಕಿ, ಪೇ ದ ಫೀಸ್ ಇಫ್ ಇಂಟ್ರೆಸ್ಟೆಡ್ ಟು ಪಾರ್ಟಿಸಿಪೇಟ್ ಇನ್ ದ ಆನ್ಲೈನ್ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್. ಅಂದರೆ ಫೀನ ಕೂಡ ಪೇ ಮಾಡಬೇಕು. ಫಾರ್ ದ ಅವೈಲೇಬಲ್ ಸೀಟ್ಸ್. ಈಗ ಏನು ಹೇಳಿದ್ರಲ್ಲ ಲಾಸ್ಟ್ ಟೈಮ್ ಸರ್ 138 ಮ್ಯಾನೇಜ್ಮೆಂಟ್ ಸೀಟ್ಸು ಮತ್ತು 68 MBBS BDS ಏನು ಹೇಳಿದ್ರಲ್ಲ, ಇವಷ್ಟೇ ಸೀಟ್ಸಿಗೆ ನೀವು ಪಾರ್ಟಿಸಿಪೇಟ್ ಮಾಡೋದು. ಎಲ್ಲ ಕಾಲೇಜಿಗೆ ನಾನು ಮತ್ತೆ ಎಲ್ಲ ಹಾಕ್ಬೋದಾ ಗೌರ್ಮೆಂಟ್ ಅಂತ ಕಾಲೇಜಿಗೆ ಮಾಡೋಕ್ಕೆ ಬರಲ್ಲ. ಯಾವುದು ಸೀಟ್ಸ್ ಇರ್ತಾವಲ್ಲ ಅಲೋಟೆಡ್ ಅವೈಲೇಬಲ್ ಸೀಟ್ಸ್ ಇನ್ನು ಮಾಪಪ್ ರೌಂಡು ಅವಕ್ಕಷ್ಟಕ್ಕೆ ನೀವು ಆಗ್ಬೋದು. ಅಲಾಂಗ್ ವಿತ್ ದ ಅದರ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ಸ್ ಆ್ಯಸ್ ಪರ್ ದರ್ ಎಲಿಜಿಬಿಲಿಟಿ. ಅಂದರೆ ಈಗಾಗಲೇ ಯಾರು ರಿಜಿಸ್ಟರ್ ಆಗಿದ್ದಾರಲ್ಲ ಅವ್ರ ಜೊತೆ ಕೂಡಿ ನೀವು ಯಾರು ಹೊಸದಾಗಿ ರಿಜಿಸ್ಟರ್ ಆಗ್ತಿದ್ದಾರಲ್ಲ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ದೆನ್ ಡೌನ್ಲೋಡ್ ದ ಕ್ಲೇಮ್ ಸ್ಲಿಪ್ ಫ್ರಮ್ ದ KA ವೆಬ್ಸೈಟ್. ಸೊ ನೀವು ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡಿ ಮತ್ತು ಫೀಸ್ ಪೇ ಮಾಡಿದ ಮೇಲೆ ನಿಮಗೊಂದು ಕ್ಲೇಮ್ ಸ್ಲಿಪ್ ಬರುತ್ತೆ, ಅದನ್ನು KA ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾಸ್ ಸ್ಕೋರ್ಡ್ ಮೋರ್ ದೆನ್ ಆರ್ ಈಕ್ವಲ್ ಟು ದ ಪ್ರಿಸ್ಕ್ರೈಬ್ಡ್ ಮಿನಿಮಮ್ ಸ್ಕೋರ್ ಇನ್ UG NEET 25 ಓನ್ಲಿ ಆರ್ ಎಲಿಜಿಬಲ್ ಟು ರಿಜಿಸ್ಟರ್. ಅದೇ ಹೇಳಿದ್ನಲ್ಲ, ನಿಮ್ಮ ಕ್ಯಾಟಗರಿ ವೈಸು ನಿಮ್ಮದು ಮಿನಿಮಮ್ ಸ್ಕೋರ್ಕ್ಕಿಂತ ಮೇಲೆ ಬಂದಿದ್ದರೆ ಮಾತ್ರ ಎಲಿಜಿಬಿಲಿಟಿ ಸಿಕ್ಕಿರುತ್ತೆ 2025ಅಲ್ಲಿ. ಅಂಥವ್ರು ಮಾತ್ರ ಈ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಟು ರಿಜಿಸ್ಟರ್ ಆ್ಯಂಡ್ ಅಪ್ಲೈ ಆನ್ಲೈನ್ ಫಾರ್ UG ಮೆಡಿಕಲ್ ಡೆಂಟಲ್ ಆಯುರ್ವೇದ ಯುನಾನಿ ಹೋಮಿಯೋಪತಿ ಡಿಗ್ರಿ ಕೋರ್ಸ್ ಫಾರ್ ದ ಇಯರ್ 2025-26 ಈ ವರ್ಷ. ನೆಕ್ಸ್ಟ್ ಹೇಳ್ತದೆ, ಬಿಫೋರ್ ರಿಜಿಸ್ಟರಿಂಗ್ ಥ್ರೂ ಆನ್ಲೈನ್ ಫಾರ್ ಅಡ್ಮಿಷನ್ ಟು ಮೆಡಿಕಲ್ ಆ್ಯಂಡ್ ಡೆಂಟಲ್ ಕೋರ್ಸ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ, ಅಪ್ಲಿಕೆಂಟ್ಸ್ ಆರ್ ಹಿಯರ್ ಬೈ ಇನ್ಫಾರ್ಮ್ ಟು ರೀಡ್ ದ ಇನ್ಫಾರ್ಮೇಷನ್ ಬುಲೆಟಿನ್ UG NEET 2025 ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಎಲಿಜಿಬಿಲಿಟಿ ಕಂಡೀಷನ್ಸ್ ಕ್ಲಾಸಿಫಿಕೇಷನ್ ಆಫ್ ಸೀಟ್ಸ್ ಅಂತ ಹೇಳಿದ್ದಾರೆ. ಸೊ ಯಾರಾದರೂ ಇದಕ್ಕಿಂತ ಮಾಪಪ್ ರೌಂಡಿಗೆ ಹೋಗಬೇಕಂತಿದ್ರೆ ಹೋಗೋಕ್ಕಿಂತ ಮುಂಚೆ ಅದರದೆಲ್ಲ ಎಲಿಜಿಬಿಲಿಟಿ ಕಂಡೀಷನ್ಸ್ ಕ್ಲಾಸಿಫಿಕೇಷನ್ ಆಫ್ ಸೀಟ್ಸ್ ಎಲ್ಲ ಇನ್ಫಾರ್ಮೇಷನ್ ಬುಲೆಟಿನ್ ಒಮ್ಮೆ ರೆಫರ್ ಮಾಡಿ ಅಂತ ಕೂಡ ಹೇಳ್ತಿದ್ದಾರೆ. ಆ್ಯಂಡ್ ಎಲಿಜಿಬಿಲಿಟಿ ಟು ಕ್ಲೇಮ್ ಸಚ್ ಸೀಟ್ಸ್ ವಿಲ್ ಬಿ ಹೋಸ್ಟೆಡ್ ಆನ್ ದ KA ವೆಬ್ಸೈಟ್. KA ವೆಬ್ಸೈಟಲ್ಲಿ ಇದೆಯಲ್ಲ ಅದ್ರ ಬಗ್ಗೆ ಹೇಳ್ತಿದ್ದಾರೆ. ಸೊ ಇದು ಈ ಪಾರ್ಟ್ ಏನಿತ್ತಲ್ಲ ಇದು ಯಾರಿಗೆ ಇನ್ನೂ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋರಿಗೆ. ಪಾರ್ಟ್ B ಏನು ಹೇಳ್ತಿದ್ದೀನಲ್ಲ, ಈಗಾಗಲೇ ರಿಜಿಸ್ಟರ್ ಮಾಡಿರೋರು ಲಿಂಕ್ ಹೆಂಗೆ ಮಾಡಬೇಕಂದ್ರೆ, ಲಿಂಕಿಂಗ್ ಆಫ್ UG NEET 2025 ರೋಲ್ ನಂಬರ್ ಬೈ ಆಲ್ರೆಡಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್. ರಿಜಿಸ್ಟರ್ ಆದವ್ರಿಗೂ ಲಿಂಕ್ ಹೆಂಗೆ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಕ್ಯಾಂಡಿಡೇಟ್ಸ್ ಹೂ ಆಲ್ರೆಡಿ ರಿಜಿಸ್ಟರ್ಡ್ ಫಾರ್ UG CET 2025 UG CETಗೆ ಆಗಲೇ ಅವರು ರಿಜಿಸ್ಟರ್ ಆಗಿದ್ದರು. ಮೆಥಡ್ ಹೆಂಗೆ ಮಾಡಬೇಕಂದ್ರೆ, ಎಂಟರ್ ದ UG NEET ರೋಲ್ ನಂಬರ್ ಇನ್ ದ KA ಪೋರ್ಟಲ್ ಥ್ರೂ ದೇರ್ ಲಾಗಿನ್. ಸೊ KA ಲಾಗಿನ್ ಹೋಗಿ ಅಲ್ಲಿ ನಿಮ್ಮದು UG NEET ರೋಲ್ ನಂಬರ್ನ
ಹಾಕಬೇಕು. ನೀಡ್ ನಾಟ್ ರಿಜಿಸ್ಟರ್ ಒನ್ಸ್ ಅಗೇನ್. ಮತ್ತು ಈಗ ರಿಜಿಸ್ಟರ್ ಆದವರು ಮತ್ತು ಇನ್ನೊಮ್ಮೆ ರಿಜಿಸ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಟೈಮ್ ಟೇಬಲ್ಲು ಯಾವತ್ತಿಂದ ಯಾವತ್ತು ಅವಕಾಶ ಕೊಟ್ಟಿದ್ದಾರೆ ಅಂದರೆ 29/9/2025 11 ಗಂಟೆಯಿಂದ 3 ಅಕ್ಟೋಬರ್ 2025 11 ಗಂಟೆ ಮಟ್ಟ ಟೈಮ್ ಕೊಟ್ಟಿದ್ದಾರೆ. ಸೊ ಇದು ಇದರದ್ದು ಒಂದು ನೋಟಿಸ್ ಆಗಿತ್ತು. ಇನ್ನೊಂದು ತುಂಬ ಜನರಿಗೆ ಡೌಟ್ಸ್ ಬರ್ತಾಯಿದೆ, ಯಾರು ರಿಜಿಸ್ಟರ್ ಮಾಡೋಕ್ಕೆ ಸಾಧ್ಯ ಇದೆ, ಯಾರು ಎಲಿಜಿಬಿಲಿಟಿ ಏನು ಅಂತ. ನೆನ್ಪಿಟ್ಕೊಳ್ಳಿ, ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ಯಾರ್ಯಾರಿಗೆ ಸೀಟ್ ಸಿಕ್ಕಿದೆಯಲ್ಲ, ನೀವು ಮತ್ತೆ ಈ ಕಾಲೇಜ್ ಅಡ್ಮಿಟ್ ಆಗಿದ್ರೋ ಇಲ್ಲೋ 28ರೊಳಗೆ ಆಗಬೇಕು. ಏನು ರಿಪೋರ್ಟ್ ಆಗಿರ್ತಿರಲ್ಲ ಅವರು ಇವಾಗ ಮಾಪಪ್ಪಲ್ಲಿ ಭಾಗವಹಿಸೋಕ್ಕೆ ಸಾಧ್ಯ ಇಲ್ಲ. ಎರಡೂ ರೌಂಡಲ್ಲಿ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರು ಮಾತ್ರ ಈಗ ಮುಂದೆ ರಿಜಿಸ್ಟರ್ ಆಗಲಿಕ್ಕೆ ಅವ್ರಿಗೆ ಮಾತ್ರ ಅವಕಾಶವನ್ನು ಕೆ ಎ ಅವರು ಕೊಟ್ಟಿದ್ದಾರೆ. ಸೊ ಇಷ್ಟು ಈ ವಿಡಿಯೋದಲ್ಲಿ ಹೇಳಬೇಕಾಗಿತ್ತು. ಇನ್ನು ಮತ್ತೆ ಕೆ ಎದವರು ಮಾಪಪ್ ರೌಂಡ್ ಬಗ್ಗೆ ಒಂದು ಡೀಟೇಲ್ಡಾಗಿ ಬಿಡ್ತೀವಿ ಅಂತ ಲಾಸ್ಟ್ ಟೈಮ್ ನೋಟಿಸ್ ಬಿಡ್ತೀವಿ ಅಂತ ಹೇಳಿದರು ಕೆ ಎ ಪ್ರಸನ್ನ ಸರು. ಸೊ ಅವ್ರು ಮಾಡಿದ ತಕ್ಷಣ ನಾನು ನಿಮಗೆ ಆದಷ್ಟು ಬೇಗ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.